ಬೀಳೋ ದೀಪನ ಹಿಡಿದಿದೆಯಾ ನೀನು. ಹಾಗೆ ಇಬ್ಬರು ಒಟ್ಟಿಗೆ ಹೊಸಲು ದಾಟಿ ಒಳಗಡೆ ಹೋಗಿ ದೇವ್ರ ಮುಂದೆ ದೀಪ ಇಟ್ಟು ಈ ಮನೆಗೆ, ಮನೆತನಕ್ಕೆ, ಹಾಗೆ ನಿಮಗೂ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಳ್ಳಿ. ಹೆಲೋ ಮೇಡಮ್. ಹಬ್ಬ ಬೇರೆ, ಇದೇ ಮಾಲೆ ಹಾಕೋ ಶುಭ ವೇಳೆ ಅನ್ಕೊಂಡ್ರೋ ಏನೋ. ನಾನು ರೆಡಿನಪ್ಪ. ನೀವ್ ಯಾಕೆ ಪದೇ ಪದೇ ನಾನಿರೋ ಕಡೆನೇ ಬರ್ತೀರಾ? ಹಲೋ, ನಾವೇ 450 ಎಕರೆ ಇರೋ ದೊಡ್ಡ ಅರಮನೆಲಿಲ್ಲ. ಶಂಕರಣ್ಣನ ಮನೆ ಇದು, ಎದುರುಗಡೆ ಸಿಗ್ತಾನೆ ಇರಬೇಕು. ಪದೇ ಪದೇ ಏನು ಮಾಡೋಕ್ಕಾಗತ್ತೆ? ಸರಿ, ನಾನೇ ಹೋಗ್ತೀನಿ. ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳಕ್ ಬರುತ್ತಾ ನಿಮಗೆ? ಹೇಳೋದಿಲ್ಲ ನಾನು. ಹಲೋ ಮೇಡಮ್, ಒಂದಿಲ್ಲ ಮರ್ತ್ಬಿಟ್ಟಿದ್ದೀರಾ, ತಗೊಳ್ಳಿ. ಬದಲಾಯಿತೇನು ಕಣ್ಣ ಹೊಳಪು, ಸಿಗದಾಯಿತೇನು ನನ್ನ ಗುರುತು, ಇರಬಲ್ಲೆನೇನು ಎಲ್ಲ ಮರೆತು ಮರೆತು ಮರೆತು. ಅಲ್ಲ ರಮೇಶಣ್ಣ, ನಾನು ಅವಾಗಲಿಂದ ನೋಡ್ತಾನೆ ಇದ್ದೀನಿ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಏನೋ ಓಡ್ತಾನೆ ಇದ್ದೀನಿ. ಅಲ್ಲ
ಅಲ್ಲ ಮಾರೆ, ಇವತ್ತು ಹಬ್ಬ ಅಲ್ದ? ಹೋಳಿಯಲ್ಲಿ ಭಾರಿ ಗಮ್ಮತ್ತು. ಹೋಲಿ ಪಾಡ್ಯ ದಿನ ನಮ್ಮ ಹಳ್ಳಿಯಂಗೆ ಯಾರೆಂತ ಬೇಕಾದ್ರೆ ಮಾಡಕ್ಕ, ಜೂಜಾಟ, ರಣ ಆಡಕ್ಕ, ಕಾಯಿ ಪುಡಿ, ಕೋಳಿ ಆಟ ಎಲ್ಲ ಎಂತೆಂತದ ಮಾರ. ಸೇಂದಿ ಅಂಗಡಿ ಉಂಟಲ್ಲ, ಜನವೋ ಜನ ಮಾರ. ನೈಸ್. ಒಳ್ಳೇದಾಯ್ತಲ್ಲ ಮತ್ತೆ. ಬನ್ನಿ, ನಾನು ಬರ್ತೀನಿ. ನನಗೂ ಸ್ವಲ್ಪ ಕೆಲಸ ಇದೆ ಅಲ್ಲಿ. ನಿನಗೆ ತಾಕತ್ತಿದ್ರೆ, ನಿನಗೆ ಧೈರ್ಯ ಇದ್ರೆ ನಾಡಿದ್ದು ಬಾಟ್ರ್ ಹೋಟ್ಲ್ ಹತ್ರಕ್ಕೆ ಬಾ. ಅಲ್ಲಿಗೆ ಬರಬೇಕಾ? ಯಾಕೆ? ಯಾಕೆ ಅಂದ್ರೆ ನಾಡಿದ್ದು ಹಬ್ಬ ಇತ್ತು, ಬೇರೆ ಬೇರೆ ಆಟ ಇತ್ತು. ನನ್ನನ್ನು ಬಂದು ಸೋಲ್ಸು, ಓ, ಅವಾಗ ಕಾಣ್ತೆ. ಅಲ್ಲ ಮಾರೆ, ಹೋಗೋದು ಹೋಗಕ್ಕ, ಆದ್ರೆ ದೋಣಿಗಳು ಎಂತಾರ ಅಂತಾರ ಅಂತ ತಲೆ ಬಿಸಿ ಮಾರಾಯ. ಅದಕ್ಕೆ ಯೋಚನೆ ಮಾಡ್ತೀರಿ? ಬನ್ನಿ, ನಾನು ಕೇಳ್ತೀನಿ. ಬನ್ನಿ. ಓಯ್ ಬ್ಯಾಡ್ದ ಮಾರ್ಯ, ದೋಣಿಗಳು ಎಂತಾರ ಅಂದ್ಕತ್ರೆ. ಏನು ಅಂದ್ಕೊಳ್ಳಲ್ಲ, ಹಬ್ಬ ಅಲ್ವಾ? ಬನ್ನಿ, ನಾನು ಬ್ಯಾಡ ಮಾರಾಯ. ನೀವು ಯಾಕೆ ಹೆದರ್ಕೋತೀರಿ? ಏನೋ ರಮೇಶ, ಇನ್ನೂ ಇಲ್ಲೇ ಇದೆಯಾ? ಎಂತ ಇಲ್ಲ ದಣಿ. ಹಬ್ಬ, ಊರಲ್ಲಿ ಆಟ ಮೋಜು ಏನೇನೋ ಇರುತ್ತೆ, ಹೋಗಿ ಬರೋದಲ್ವೇನೋ. ಆದರೆ ಆ ಕೋಳಿ ಅಂಕ ಮಾತ್ರ ಆಡೋಂಗಿಲ್ಲ. ಅದರಲ್ಲಿ ಆಡಿ ದುಡ್ಡು ಸೋಲೋದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸರಿ ದಣಿ, ಹೊಡ್ತೆ. ದನಗಳೇ, ನಾನು ನೀನು ಹೋಗ್ಬಾರ. ಬೇಕಿದ್ರೆ ಜೊತೆ ಪುಟ್ಟನ ಕರ್ಕೊಂಡು ಹೋಗಿ. ಸರಿ ದಣಿಗಳೇ. ರಮೇಶ, ಆ ಸೇಂದಿ ಅಂಗಡಿ ಕಡೆ ಏನಾದರೂ ಹೋದ್ರೆ ಗೊತ್ತಲ್ಲ. ಸರಿ ದಣಿಗಳೇ. ಪುಟ್ಟ, ಓಯ್, ಪುಟ್ಟ ಎಲ್ಲಿದ್ಯಾ? ಓಯ್. ಗೋನ, ಇವತ್ತು ನಮ್ಮ ಹಳ್ಳಿಗೆ ಒಳ್ಳೆ ಗಮ್ಮತ್ತು ಮಾರ್ಯ, ಮಜಾ ಬಂತು ನೋಡಲಿ. ಅಲ್ಲಿ ನೋಡ, ನಿನ್ ದುಶ್ಮನ್ ಬಂದಿದ. ಅವನ ಸೊಕ್ಕು ನೋಡ. ಈ ಸಂಪಿಗೆ ಹಳ್ಳಿ ಸರ್ದಾರನಿಗೆ ಚಮಕ್ಕು. ಏನಂತ ಸರ್ದಾರ್ನ? ನಮ್ಮವರೇ ನಮಗೆ ಶತ್ರು. ಅವನು ಮುಸುಳಿ ನೋಡ್ತಾ ಇದ್ರೆ ಹಂಗಿಂಗ ಸಿಟ್ಟು ಬರ್ತದೆ ಮರ. ಎತ್ತಿ ಕಾಯಿ ತಗೊಂಡು ಮುಖಕ್ಕೆ ಹಂಗೆ ಎಕ್ದಮ್. ಅಲ್ಲಲ್ಲ ಪೇಟೆ ಗಂಡು ನಮ್ಮನೆ ಹುಡ್ಕೊಂಡ್ ಬಂದಂಗಿತ್ತ. ಅದೇನೋ ಸಿಗಬೇಕು ಅಂದ್ಯಲ್ಲ, ಅದಕ್ಕೆ ಬಂದೆ. ಕೊಟ್ಟು ಮಾತಕ್ಕೆ ತಪ್ಪದು ನಮ್ಮ ಚಾಯ್ ಮಂದಲೇ ಇಲ್ಲ. ರಮೇಶ್ ಅಣ್ಣ, ಆರಾಮ? ಹಬ್ಬ ಎಲ್ಲ ಜೋರ? ನಾವು ಸೇರ್ಕೊಂತಾವ. ಕೋಲ್ ಕೊಟ್ಟು ಹೊಡೆಸ್ಕೊಂಬಂದು ಅಂದ್ರೆ ಇದೇನಾ? ಇದೆಲ್ಲ ನಿಂಗೆ ಬೇಕೀತನ? ಈ ಕಾಯಿ ಬಿಡೋದು ಹೇಗೆ, ಅಂದರೆ ಆಡೋದು ಹೇಗಿದು? ಆಡೋದು ಬೇರೆ ಏನಿಲ್ಲ, ಮಾಡಿ ಬಿಡೋದು ಕೆಳಗಿಂದ ಬಿಡಕ್ಕೆ, ಮೇಲೆ ಆರೋಕ್ಕಿಲ್ಲ. ನೀವು ನಿಮ್ಮ ಕಾಯಿ ಹೋದ್ರೆ ಅವ್ರು ಗೆದ್ರು, ಅವ್ರ ಕಾಯಿ ಹೋದ್ರೆ ನೀವು ಗೆದ್ರು.
ಹೋದ್ರಂದ್ರೆ ಹೊಡಿಬೇಕಾ? ಹೊಡಿಬೇಕು. ಹಾಗಿದ್ರೆ ಈ ಆಟ ನಾವು ಆಡೋಣ. ಏನು ಪಚ್ಚಿ? ಬಾಯ್ ಬೋನ ನಿಂಗೆ ಇದೆಲ್ಲ ಬತ್ತಿಲ್ಲ ಮರೆ. ನನಗೆ ಬರಲ್ಲ ಅಂತ ನೀವು ಹೇಳಿದ್ರೆ ಹಾಗೆ ಹಾಂ? ಏನು ಪುಟ? ಸರಿ ಸರಿ, ನೀವೆಲ್ಲ ಬಿಸಿ ರಕ್ದವ್ರು ಆಡಿ. ಹಂಗಾರೆ ಆಡಿ ಕಾಂಬ ಬರ. ರಮೇಶ್ ಅಣ್ಣ, ನನಗೊಂದು ತೆಂಗಿನಕಾಯಿ ಕೊಡಿ. ಬಾಯ್ ಸಣ್ಣ ಕಾಯಿ ಉಂಟಲ್ಲ, ಆಡೋದು ಚಂದ ಇತ್ತು, ದಪ್ಪ ಕಾಯಿ ಆತಲೆ ತಗ. ಈಗ ಕಾಣು ಅವ್ನ ಮರ್ಯಾದೆ ಹ್ಯಾಂಗೆ ಹರಾಜಾಕ್ದೆ ಅಂತೇಳಿ. ಆಯ್ತು ಮರೆ ಕಾಮ, ನಾನು ಕಾಂತ. ಬೋನಣ್ಣ ಆ ಪಚ್ಚಿನ ಹ್ಯಾಂಗರ್ ಮಾಡಿ ಸೋಲ್ಸ್ಬೋನಣ್ಣ. ನಮಗೊಂದು ಕೊಂಡಿರತ್ತಿಲ್ಲ. ದಿನ ಶ್ರದ್ಧಕ್ಕ ನೋಟಿಗೆ ಬಪ್ಪತ್ತಿಗೆ ಎಂತೆಲ್ಲ ಹೇಳಿ ತಲ್ಚಿ ಅಂತ. ಏನು ವರಿ ಮಾಡ್ಕೊಂಬೇಡ, ನೋಡ್ತಾ ಏ ಬೋನ ಅಪ್ಪಚ್ಚಿ ಬಾಯಿ ಮಾತಷ್ಟೇ, ನೀನೇ ಗೆಲ್ಲೋದು ಆಯ್ತಾ? ಈಗ ಕಾಯಿ ಇಲ್ಲೇ ಇಟ್ಟಿರ್ತೆ, ಅಲ್ಲಿ ಹೋಗಿ ಬರ್ತೆ. ನಾನು ಗೆದ್ದರೆ ನೀನು ಬ್ಯಾಗ್ ತಗೊಂಡು ಬೆಂಗಳೂರಿಗೆ ಹೋಯ್ತು. ಓಕೆ, ನಾನು ಬ್ಯಾಂಗ್ಳೂರಿಗೆ ಹೋಗ್ತೀನಿ. ಬಟ್ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ ಪಚ್ಚಿ. ಹೋ ಹೋ, ಅಷ್ಟು ಧೈರ್ಯವ ನಿಂಗೆ? ಯಾವುದೇ ಕೆಲಸ ಆದರೂ ಸರಿ, ಅದರಲ್ಲಿ ಸೋತ ಅಭ್ಯಾಸನೇ ಇಲ್ಲ ನನಗೆ. ಅದೇ ನನ್ನ ಸಮಸ್ಯೆ. ಯಬ್ಬ ಎಂಥ ಡೈಲಾಗ್ ಮಾರೇ ನಿಂದು. ಬರೀ ಮಾತಾಡ್ತೀಯ, ಆಡಕ್ಕೆ ಬತ್ತೀಯ? ಬೋನಣ್ಣ ಬಾಯವನ್ನ ಸೋಲ್ಸ ಬಾ. ಯಾಕೆ ಪಚ್ಚಿ ಯಾಕೆ ಸುಮ್ಮನೆ ಬಿಟ್ಟೆ? ಓ, ಫಸ್ಟ್ ಟೈಮ್ ಗೆದ್ದಿದ್ದು ಬೈ ಚಾನ್ಸ್ ಲಕ್ಕಲ್ಲಿ ಅನ್ಕೊಂಡ್ಯಾ? ಓಕೆ, ಇನ್ನೊಂದ್ಸಲಿ ಆಡೋಣ. ರೆಡಿ? ವೆಂಕಟ ಕೈ ಕೊಡ ಇನ್ನೊಂದು. ಎರಡನೇ ಸಲ ಆದ್ರೂ ಗೊತ್ತಾಯ್ತಾ ಯಾರು ಗೆದ್ದಿದ್ದು ಅಂತ? ಬಿಟ್ಟು ಬಾಯಿ ಬಿಟ್ಟು ಹಾಗಿದೆ ಪಚ್ಚಿಯವ್ರೆ. ಬಾಯಿ ಮುಚ್ಕೊಳ್ಳಿ, ನೋಡ ಏನಾದ್ರು ಹೋಗ್ಬಿಟ್ಟದು. ಎಂತ ಮರೆ ಇದು, ನೀನು ಹಿಂಗೆ ಮರೆಯತ್ತಕ್ಕಂತೇಳಿ ನಂಗೆ ಅಂದಾಜಿರಲ್ಲ. ಏಸಿ
ಇನ್ನೊಂದ್ಸಲಿ ಆಡ್ಬೇಕಾ ಬಚ್ಚಿ? ಬೇಡ ಅಲ್ಲ? ಮೂರನೇ ಸಲ ನಾವು ಮರ್ಯಾದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಅರ್ಥ ಆಗುತ್ತೆ ನನಗೆ. ಬಚ್ಚೆ ಗೊತ್ತಾಯ್ತಲ್ಲ ನೀನ್ ಹಣೆ ಬರ. ಒಂದು ಆಟ ಸರಿ ಆಡು ಗೊತ್ತಿಲ್ಲ ಮತ್ತೆ ಜಕ್ಕಿ ಮಾತಾಡ್ತೀಯ. ಹಾಗೆ ಪಾಟಿ ಮಲ್ದನ ಗೋಲಿ ಅಂತೇಳಿ ಬಿಟ್ಟೆ. ಸುಮ್ಮನಿರ ಮರ. ಇನ್ಯಾರ ಇದ್ರ? ಹಾಯ್ ಬಚ್ಚೆ. ಆದ್ರೂ ಬೋನಣ್ಣ ನೀವು ಪಚ್ಚಿನ ಸೋಲ್ಸೋದು ಮಾತ್ರ ಭಾರಿ ಲಾಯ್ಕ ಆಯ್ತ್ಕೊಂಡು ಅವನ ಆಂಕರಲ್ಲಿ ಇಳಿಸಿಬಿಟ್ಟ. ಅದೊಂದು ಚಾರಿ ಗಂಡು. ಬಾಯ್ ಪುಟ್ಟ ಸುಮ್ಮನಿರ, ಅವೆಲ್ಲ ಹೇಳ್ರ ಹತ್ರ ಹೇಳಕ್ಕಾಗ್ದ. ಓಯ್ ಆಗ್ಲಿ ಅಂತ ದೀಪ ಹಚ್ಚಕ್ಕೆಲ್ಲ ರೆಡಿ ಆಗ್ತಾ ಇತ್ತಾ? ಮತ್ತೆ ಮಾಡೋದೇ ಅಲ್ದ. ನೀವ್ ಇಡೀ ದಿನ ಊರ್ ಸುತ್ಕೊಂಡ್ ಬಂದ್ರೆ ನಾವು ನಮ್ ಕೆಲ್ಸ ಬಿಡೋಕತ್ತ? ಆಯ್ತು ಮಾರಾಯ್ತಿ, ರೆಡಿ ಮಾಡಿ. ಅಕ್ಕ ನಿಂಗೊಂದು ಗಮ್ಮತ್ ಗೊತ್ತಾ? ಇವತ್ತು ಸುಬ್ರಾಯರ್ ಹೋಟ್ಲೆದ್ರಿಗೆ ಭುವನ್ ಅಣ್ಣ ಪಚ್ಚಿ ಮರ್ಯಾದೆ ತೆಗ್ದಿದ್ದಲ್ಲ, ದೊಡ್ಡ ಕೊಚ್ಕೊಂಡಿದ್ದಲ್ಲ, ನಾನು ಹಾಗೆ ನಾನು ಹಿಂಗೆ ಅನ್ಕೊಂಡು ಪಚ್ಚಿ ಅವನ್ನ ಕಾಯಿ ಜೂಜ್ ಆಟದಂಗೆ ಸೋಲ್ಸಿ ಭುವನ್ ಅಣ್ಣ ಅವ್ನ ಮರ್ಯಾದೆ ತೆಗ್ದಿತ್ತು. ಅವನಿಗೆ ಮಾತಾಡೋ ಬಾಯಿಲ್ದೆ ಅಲ್ಲಿಂದ ಕುಟ್ಟಿ ಕೀಸಿ. ಹೌದಾ? ಎಂತಾಯ್ತಲ್ಲಿ? ಏನಾದ್ರೂ ಆಗಿರ್ಲಿ, ಕುತ್ಕೋ. ಕತ್ಲಾಗ್ತಿದೆ ನೋಡು, ಬೇಗ ರೆಡಿ ಮಾಡು, ಮುಗಿಸೋ ಕೆಲ್ಸನ. ಏನಕ್ಕಿಲ್ಲ ಭುವನಣ್ಣ ಪಚ್ಚಿತ್ತಲ್ಲ. ಏಯ್, ನೀನ್ ನನ್ನ ಪಾರ್ಟಿಯಲ್ಲಿ ತಾನೇ ಇದ್ದೆ, ಯಾವಾಗ ಅವ್ರ ಪಾರ್ಟಿ ಸೇರ್ಕೊಂಡ್ಯೋ? ಅಯ್ಯ ಅದ್ರಂಗಿಂತಕ್ಕ ಪಾರ್ಟಿ ಇತ್ತು, ಇರೋ ವಿಷಯ ಹೇಳದ್ದಲ್ಲ. ಬೇಡ, ನನಗವ್ರ ವಿಷಯ ಏನು ಹೇಳೋದು ಬೇಕಾಗಿಲ್ಲ, ಅರ್ಥ ಆಯ್ತಾ? ಇಲ್ಲ ಅರ್ಥ ಇಲ್ಲ. ನೀ ಎಂತ ಹಿಂಗೆ ಮಾತಾಡ್ತಿದ್ದೆ? ಅಲ್ಲಿ ಭುವನಣ್ಣ ಎಂತ ಮಾಡ್ರು ಗೊತ್ತಾ? ಈಗಷ್ಟೇ ಹೇಳಿದ್ದೀನಿ, ಮತ್ತೆ ಬೋನ್ ಅಂತೀಯಲ್ಲೋ. ನೋಡು, ನಂಗೆ ಸಹಾಯ ಮಾಡೋಗಿದ್ರೆ ಇಲ್ಲಿರು, ಇಲ್ಲಾಂದ್ರೆ ಹೋಗು, ಪಟಾಕಿ ತಡ್ಕೊಂಡು ನೋಡಿ, ಹೋಗು ಹೋಗು. ಆಯ್ತು, ಪಟಾಕಿ ಈಗ ಕತ್ತೆ, ಭುವನಣ್ಣನ ಕತ್ತೆ ಆಮೇಲೆ ಹೇಳ್ತಾ. ಗಮ್ಮತ್ತ ಎಲ್ಲ ಗಮ್ಮತ್ತ? ಗಮ್ಮತ್ತೆ. ಹಾಂ, ಜೋರ ಎಲ್ಲ. ಎಂತ ಮಾಡ್ರಿ ನೀವಲ್ಲಿ? ಏನಿಲ್ಲ, ಹೀಗೆ ಕಾಯಿ ಉಳಿಸೋದು, ಹೀಗೆ ಅಷ್ಟೇ. ಮತ್ತೆ ಪುಟ್ಟ ಅಷ್ಟೊಂದು ಹೊಗಳ್ತಾ ಇದ್ದ ನಿಮ್ಮನ್ನ? ಅವನು ಹೇಳ್ತಾನೆ, ಸುಮ್ಮನೆ ಹೇಳ್ತಿರ್ತಾನೆ ಅಷ್ಟೇ ಅವನು, ಹಾಗಲೇನಿಲ್ಲ. ಶಂಕರಣ್ಣ ಎಲ್ಲಿ ಕಾಣಿಸ್ತಾ ಇಲ್ಲ? ಅವರೆಲ್ಲ ಹರಂಗಿದ್ರು. ಹಾಂ, ಅದ್ಯಾರಲ್ಲಿ? ಯಾರು? ಎಷ್ಟು ದಿನ ಓಡ್ತೀರಿ ಹೇಳಿ ಕಾಣ್ತೇನೆ ನಾನು. ಬೇಡ ಬೇಡ ಅಂತ ಸಂಸಾರದಿಂದ ದೂರ ಓಡಿದೆ, ಆದರೆ ಕುಟುಂಬ ಅಂತ ಒಂದಿದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಇವತ್ತು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಶ್ರದ್ಧಾ. ನೀನಿಲ್ಲದೆ ಹೋಗಿದ್ರೆ ನನಗೆ ಖುಷಿ ಕಾಣಿಸ್ತಾನೆ ಇರಲಿಲ್ಲ.
ನನ್ನ ಬಾಳಲು ಕತ್ಲೆಯನ್ನು ಕರಗಿಸಿ ಬೆಳಕಂತಂದೆ. ಇಟ್ಸ್ ಓಕೆ, ನೀನೇನು ಹೇಳಬೇಕಾಗಿಲ್ಲ.